ಹಲೋ ಎಲ್ಲರಿಗೂ ನಮಸ್ಕಾರ. ಈ ವ್ಲಾಗಲ್ಲಿ ನಮ್ಮ ಯುರೋಪ್ ಟ್ರಾವೆಲ್ ಸೀರೀಸ್ ಮುಂದುವರ್ಸ್ಕೊಂಡು ಹೋಗ್ತಿದ್ದೆ. ಚೆಕ್ ರಿಪಬ್ಲಿಕ್ ದೇಶದ ಕ್ರುಮ್ಲೋ ಊರಿಂದ ಆಸ್ಟ್ರಿಯಾ ದೇಶದ ಹಾಲ್ಸ್ಟಾಟ್ ಊರಿಗೆ ಹೋದರು. ದಾರಿಲಿ ವ್ಯೂ ನೋಡಿ ಸಣ್ಣಿರ್ಬೇಕಾದ್ರೆ ಹಿಂದಿ ಪಿಕ್ಚರ್ ಹಾಡಲ್ಲಿ ನೋಡೋದು ಸೀನರಿ ಎಲ್ಲ ನೆನಪಾಗ್ತಾ ಇತ್ತು. Papa, den Digger noch, please. Okay. ಕ್ರುಮ್ಲೋಯಿಂದ ಹಾಲ್ಸ್ಟಾಟ್ ಸುಮಾರು 210 ಕಿಲೋಮೀಟರ್ಸ್, ಅಂದರೆ ಗೋಕರ್ಣದಿಂದ ಮಂಗಳೂರು ಹೋದಷ್ಟು. ಯುರೋಪಲ್ಲಿ ಸುಮಾರು ಕಡೆ ಹೀಗೆ ಸ್ವಲ್ಪ ಕಿಲೋಮೀಟರ್ಸಲ್ಲೇ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿ ಮುಟ್ತರು. ಬ್ಯಾಂಗ್ಳೂರಿಂದ ಡೆಲ್ಲಿ 1700 ಕಿಲೋಮೀಟರ್ಸ್. ಫ್ಲೈಟಲ್ಲಿ ಸುಮಾರು 5000ದಿಂದ 8000 ರೂಪಾಯಿ ಆಗ್ತದೆ. ಅದೇ ಆಸ್ಟ್ರಿಯಾ ದೇಶದ ವಿಯೆನಾ ಇಂದ ಇಟಲಿ ದೇಶದ ರೋಮ್ ಸುಮಾರು 850 ಕಿಲೋಮೀಟರ್ಸ್. ಫ್ಲೈಟಲ್ಲಿ 1800 ರೂಪಾಯಲ್ಲಿ ಟಿಕೆಟ್ ಸಿಗ್ತಾ ಇತ್ತು. ಬರೀ ಫ್ಲೈಟ್ ಅಷ್ಟೇ ಅಲ್ಲ, ಇಲ್ಲಿ ಟ್ರೈನ್ ಟಿಕೆಟು ಕಡಿಮೆ ದರದಲ್ಲೇ ಸಿಗ್ತದೆ. ಶತಾಬ್ದಿ ಎಕ್ಸ್ಪ್ರೆಸ್ ಬ್ಯಾಂಗ್ಳೂರಿಂದ ಚೆನ್ನೈ 360 ಕಿಲೋಮೀಟರ್ಸ್, 800ರಿಂದ 1500 ರೂಪಾಯಲ್ಲಿ ಟಿಕೆಟ್. ಅದೇ ಪ್ರಾಗಿಂದ ವಿಯೆನಾ ಅಂದರೆ ಚೆಕ್ ರಿಪಬ್ಲಿಕ್ ದೇಶದಿಂದ ಆಸ್ಟ್ರಿಯಾ ದೇಶಕ್ಕೆ 330 ಕಿಲೋಮೀಟರ್ಸ್. ಟ್ರೈನ್ ಟಿಕೆಟ್ ಬಂದು 1300ರಿಂದ 2000 ರೂಪಾಯಲ್ಲೂ ಸಿಗ್ತಾ ಇತ್ತು. €1 ಇಂಡಿಯಾದು 91 ರೂಪಾಯಿ. ಆದರೂ ಯುರೋಪಲ್ಲಿ ಸಾರಿಗೆ ವ್ಯವಸ್ಥೆ ಇಷ್ಟು ಕಡಿಮೆ ದರದಲ್ಲಿ ಯಾಕೆ ಅಂತ ನೋಡಿದವಾಗ ಗೊತ್ತಾಯಿತು, ಇಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಭಾಳ ಅಭಿವೃದ್ಧಿ ಆಗದೆ. ಎನರ್ಜಿ ಎಫಿಷಿಯೆಂಟ್ ಅಂದರೆ ಇಂಧನ ದಕ್ಷ, ಇಲೆಕ್ಟ್ರಿಕ್ ಟ್ರೈನ್ಸ್ ಅಂದರೆ ವಿದ್ಯುತ್ ರೈಲುಗಳು, ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಅಂದರೆ ನವೀಕರಿಸಬಹುದಾದ ಶಕ್ತಿ ಮೂಲಗಳ ಬಳಕೆ ಇಲ್ಲಿ ಜಾಸ್ತಿ ಮಾಡ್ತಾರೆ. ಮತ್ತಿಲ್ಲಿ ಸರ್ಕಾರನೂ ಜನರಿಗೆ ಅನುಕೂಲವಾಗೋ ದರನೇ ಇಡಬೇಕಂದು ಬೆಂಬಲ ಕೊಡ್ತಾರೆ. ನೋಡ್ತೆ ಹಾಲ್ಸ್ಟಾಟ್ ಊರು ಬಂದ್ಬಿಡ್ತು. ಹಾಲ್ಸ್ಟಾಟ್ ಒಂದು ಏರಿಯಾ ಬಂದು 59 ಸ್ಕ್ವೇರ್ ಕಿಲೋಮೀಟರ್ಸ್, ಮತ್ತಿಲ್ಲಿ ಬರೀ 800 ಜನ ಸ್ಥಳೀಯ ನಿವಾಸಿಗಳು. ಹಾಗೆ ಇಲ್ಲಿ ಊರ ಒಳಗಡೆ ನಮ್ಮ ಗಾಡಿ ತೊಗೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಊರ ಹೊರಗಡೆ ಟೂರಿಸ್ಟಿಗಂದೇ ಬೇರೆನೇ ಪಾರ್ಕಿಂಗ್ ಏರಿಯಾ ಮಾಡಿಟ್ಟಿದ್ದಾರೆ. ನಾವಲ್ಲೇ ಗಾಡಿ ನಿಲ್ಲಿಸಿದ್ರು. ಹೋಟೆಲ್ ಏರ್ಬಿಎನ್ಬಿಯಿಂದ ಪಿಕಪ್ ಡ್ರಾಪ್ ಸರ್ವಿಸ್ ಇರ್ತದೆ. ಪಾರ್ಕಿಂಗ್ ಏರಿಯಾಯಿಂದ ನಮಗೆ ಪಿಕಪ್ ಮಾಡಿ ಊರೊಳಗಡೆ ಬುಕ್ ಮಾಡಿದ್ದು ಹೋಟೆಲ್ಗೆ ಕರ್ಕೊಂಡು ಹೋದರು. ನಾನಂತೂ ಇಷ್ಟು ಜನ ಸಾಗರ ನೋಡಿ ಶಾಕ್ ಆಗಿಬಿಟ್ಟೆ. ಇಲ್ಲಿ ದಿನಕ್ಕೆ ಸುಮಾರು 10,000 ಜನ ಟೂರಿಸ್ಟ್ ಬರ್ತಾರಂತೆ. ಇಷ್ಟು ಜನರ ಮಧ್ಯೆ ಊರನ್ನು ಹೆಂಗಪ್ಪ ನೋಡೋದು ಅನಿಸ್ತಾ ಇತ್ತು. ಕಡೆ ಗೊತ್ತಾಯಿತು, ಇಲ್ಲಿ ಜಾಸ್ತಿ ಫ್ಲೋಟಿಂಗ್ ಟೂರಿಸ್ಟ್, ಅಂದರೆ ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆ ತನಕ ಜನ ಜಾಸ್ತಿ. ಯಾಕಂದರೆ ಇಲ್ಲಿ ಜಾಸ್ತಿ ಜನ ಒಂದು ದಿನದ ಟ್ರಿಪ್ಪಿಗೆ ಟ್ರೈನಲ್ಲಿ ಬರ್ತಾರೆ. ಮತ್ತು ಟ್ರೈನ್ ಸ್ಟೇಷನ್ ನದಿದು ಮತ್ತೊಂದು ಕಡೆ ಉಂಟು. ಅಲ್ಲಿಂದ ದೋಣಿಯಲ್ಲಿ ಹಾಲ್ಸ್ಟಾಟ್ ಊರಿಗೆ ಬರ್ತಾರೆ. ದೋಣಿ ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆ ತನಕ ಇರ್ತದೆ. ಮತ್ತು ಇಲ್ಲಿ ಟೂರ್ ಬಸ್ಸಸ್ ಬೆಳಿಗ್ಗೆ ಬಂದು ಸಂಜೆ 5 ಗಂಟೆ ಸುಮಾರಿಗೆ ಹೊರಟುಬಿಡ್ತರು. 1997ರಲ್ಲಿ ಹಾಲ್ಸ್ಟಾಟ್ ಊರು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಯಿತು. ಈ ಊರೊಂದು ಐತಿಹಾಸಿಕ ಕೇಂದ್ರದಲ್ಲಿ ಗ್ಯಾಸ್ತೋವ್ ಸಿಮೋನಿ ಅನ್ನೋ ಶತಮಾನ ಹಳೆ ಕಟ್ಟಡ ಹೋಟೆಲ್ ಆಗದೆ. ಇಲ್ಲೇ ನಾವು ಉಳಿದದ್ದು. ಒಂದಿನಕ್ಕೆ €215. ರೂಮಿಂದ ಆಲ್ಪ್ಸ್ ಪರ್ವತ ಮತ್ತು ಹಾಲ್ಸ್ಟಾಟ್ ಲೇಕ್ ಅಂದರೆ ಸರೋವರದ ದೃಶ್ಯ ನೋಡಲಿಕ್ಕೆ ಭಾಳ ಚಂದ ಕಾಣಿಸ್ತಾ ಇತ್ತು. ಇಲ್ಲಿಂದ ಎಷ್ಟು ಚಂದ ಕಾಣಿಸ್ತೇ ಉಂಟು, ಮತ್ತು ಊರನ್ನ ವ್ಯೂ ಪಾಯಿಂಟಿಂದ ನೋಡಿದವಾಗ ಮತ್ತೆಷ್ಟು ಚಂದ ಕಾಣಿಸ್ಬೇಡ ಅನ್ನೋ ಕುತೂಹಲನೂ ಜಾಸ್ತಿ ಆಗ್ತಾ ಇತ್ತು. ಅಷ್ಟರಲ್ಲೇ ಆ ದಿನದ ಕೊನೆ ದೋಣಿನೂ ಹೊರಟಿತ್ತು. ಅದಕ್ಕೆ ಬೇಗ ಫ್ರೆಶ್ ಆಗಿ ಊರು ನೋಡ್ಲಿಕ್ಕೆ ಹೊರಟರು. ವ್ಯೂ ಪಾಯಿಂಟಿಂದ ನೋಡಿದವಾಗ ನಾನು ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿನೇ ಮಸ್ತ್ ಕಾಣಿಸ್ತಾ ಇತ್ತು. ಈ ಜಾಗ ಒಂದು ನ್ಯಾಚುರಲ್ ಬ್ಯೂಟಿ, ಅಂದರೆ ನೈಸರ್ಗಿಕ ಸೌಂದರ್ಯ. ಇಲ್ಲಿ ಮಾನವ ನಿರ್ಮಿತ ಕಟ್ಟಡಕ್ಕಿಂತ ಪ್ರಕೃತಿಯೇ ತನ್ನ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇತ್ತು. ಹಾಗೆ ಇಲ್ಲಿರೋ ಜನರ ಮೇಲೆ ನನಗೆ ಗೌರವ ಜಾಸ್ತಿ ಆಯಿತು. ಯಾಕಂದರೆ
ಅವರು ಪ್ರಕೃತಿಯ ಈ ಮಾಸ್ಟರ್ ಪೀಸನ್ನು ಅಷ್ಟೇ ಸ್ವಚ್ಛವಾಗಿಟ್ಕೊಂಡು ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಈ ಊರು ಸರೋವರ ಮತ್ತು ಪರ್ವತದ ಮಧ್ಯ ಇರುವುದರಿಂದ ಇಲ್ಲಿ ಭಾಳ ಕಡಿಮೆ ಫ್ಲ್ಯಾಟ್ ಲ್ಯಾಂಡ್ ಅಂದರೆ ಸಮತಟ್ಟವಾದ ಭೂಮಿ. ಅದಕ್ಕೆ ಇಲ್ಲಿ ಸಣ್ಣ ಸಣ್ಣ ರಸ್ತೆ ಮತ್ತು ಮನೆಗಳನ್ನು ಸ್ಟೆಪ್ ಲೈಕ್ ಪ್ಯಾಟರ್ನ್ ಅಂದರೆ ಹೆಜ್ಜೆಯಂತಹ ಮಾದರಿಯಲ್ಲಿ ಒಂದ್ರ ಮೇಲೊಂದು ಕಟ್ಟಾರೆ. ಇಲ್ಲಿ ಆಸ್ಟ್ರಿಯನ್ ಆಲ್ಪೈನ್ ಸ್ಟೈಲ್ ಆರ್ಕಿಟೆಕ್ಚರ್ ಉಂಟು, ಅಂದರೆ ಕಲ್ಲು ಮತ್ತು ಕಟ್ಟಿಗೆಗಳ ಸಂಯೋಜನೆ. ಇದರಿಂದ ಚಳಿಗಾಲದಲ್ಲಿ ಇನ್ಸುಲೇಟೆಡ್ ಅಂದರೆ ಮನೆ ಒಳಗಡೆ ಉಷ್ಣತೆ ಇರಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಮನೆ ಮೇಲೆ ಸ್ಲೋಪ್ಡ್ ರೂಫ್ ಅಂದರೆ ಇಳಿಜಾರಿನ ಛಾವಣಿ. ಹಿಮ ಮಳೆ ನೀರು ಇದರಿಂದ ಮನೆ ಮೇಲೆ ನಿಲ್ಲುವುದಿಲ್ಲ. ಪರ್ವತ ಪ್ರದೇಶಗಳಲ್ಲಿ ಇದು ಮುಖ್ಯ. ಸಂಜೆ ಆಗ್ತೇ ಇದ್ದಂಗೆ ಇಡೀ ಊರಿಗೂರೇ ಶಾಂತ ಆಗ್ಬಿಟ್ಟಿತ್ತು. ಅಲ್ಲಿ ಬರೀ ಹರಿಯುವ ನೀರಿನ ಆವಾಜು ಕೇಳ್ತಾ ಇತ್ತು. ಇಲ್ಲಿ ಊರ್ ಮಧ್ಯಾಹ್ನ ಮ್ಯುಲ್ಬಾ ಅನ್ನೋ ಒಂದು ಸಣ್ಣ ಜಲಪಾತ ಉಂಟು. ಅದಲ್ಲದೆ ಇಲ್ಲಿ ಸುಮಾರು ಫ್ರೆಶ್ ವಾಟರ್ ಸ್ಟ್ರೀಮ್ಸ್ ಅಂದರೆ ಸಿಹಿ ನೀರಿನ ಜರಿಗಳುಂಟು. ಪರ್ವತದಿಂದ ಕರಗಿರುವ ಹಿಮ ಮತ್ತು ಮಳೆ ನೀರು ಹರಿದು ಬಂದು ಸರೋವರ ಸೇರ್ತದೆ. ಮನೆ ಬದಿಗೆ ಜರಿ ಹರಿಯೋದು ನೋಡಲಿಕ್ಕೆ ಕೇಳಲಿಕ್ಕೆ ಖುಷಿ ಅನಿಸ್ತಾ ಇತ್ತು. ನಾನು ಯಾವಾಗೂ ಅಂದ್ಕೊಂಡಿರಲಿಲ್ಲ ಒಂದು ಸ್ಮಶಾನ ನೋಡಲಿಕ್ಕೆ ಚಂದ ಉಂಟು ಅಂತ ಹೇಳ್ತೆ ಅಂದು. ಆದರೆ ಇಲ್ಲಿ ಸ್ಮಶಾನನೂ ನೋಡ್ಲಿಕ್ಕೆ ಚಂದ ಇತ್ತು. ಇಲ್ಲಿ ಬರೀ ಹಾಲ್ಸ್ಟಾಟ್ ಜನರಿಗಷ್ಟೇ ಸಮಾಧಿ ಮಾಡ್ತರು. ಮತ್ತಿಲ್ಲಿ ಜಾಗ ಸೀಮಿತವಾಗಿರುವುದರಿಂದ ಪ್ರತಿ 10 ರಿಂದ 15 ವರ್ಷ ಆದಮೇಲೆ ಸಮಾಧಿಯಿಂದ ಮೂಳೆಗಳು ಮತ್ತು ತಲೆ ಬುರುಡೆನ ಹೊರಗೆ ತೆಗಿತಾರೆ. ಬುರುಡೆನ ಪೇಂಟ್ ಮಾಡಿ ಅದ್ರ ಮೇಲೆ ಆ ಮನುಷ್ಯನ ಹೆಸರು ಬರೆದು ಚರ್ಚ್ ಒಳಗಡೆ ಇರೋ ಬೋನ್ ಹೌಸ್ ಅಂದರೆ ಮೂಳೆ ಮನೆಯಲ್ಲಿ ಇಡ್ತಾರೆ. ವಿಶ್ವದ ಸ್ವಲ್ಪೇ ಜಾಗದಲ್ಲಿ ಈ ರೀತಿಯ ಅಪರೂಪದ ಸಂಪ್ರದಾಯ ಈಗೂ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಕಡೆಗೆ ಸ್ಯಾಂಡ್ವಿಚ್ ತೊಗೊಂಡು ವ್ಯೂ ನೋಡ್ತೆ ಅಲ್ಲಿಯ ನ್ಯಾಚುರಲ್ ಹ್ಯಾಬಿಟೆಂಟ್ ಅಂದರೆ ನೈಸರ್ಗಿಕ ನಿವಾಸಿ ಹಂಸ ನೋಡ್ತೆ ಸಮಯ ಕಳೆದ್ರು. ಮಾರನೇ ದಿನ ಬೆಳಿಗ್ಗೆ ಟೂರಿಸ್ಟ್ ಎಲ್ಲ ಬರೋ ಮೊದಲೇ ಬೆಳಿಗ್ಗೆ ವ್ಯೂ ನೋಡಲಿಕ್ಕೆ ನಿನ್ನೆ ಸಂಜೆ ಹೋಗೋದು ವ್ಯೂ ಪಾಯಿಂಟ್ ಹತ್ರನೇ ಮತ್ತೆ ಹೋದರು. ಇದನ್ನು ಎಷ್ಟು ನೋಡಿದ್ರೂ ಮತ್ತೂ ನೋಡ್ತೇ ಇರುವ ಅನಿಸ್ತಾ ಇತ್ತು. ಆ ಕ್ಷಣದಲ್ಲಿ ನನಗರಿವಾಗದ್ದೇನೆಂದರೆ ಕೆಲವೊಂದು ಜಾಗ ಬರೀ ಕಣ್ಣಿಗಷ್ಟೇ ಖುಷಿ ಕೊಡೋದಿಲ್ಲ, ಅದೊಂದು ರೀತಿಲಿ ಸೋಲ್ ಸೂದಿಂಗ್ ಅಂದರೆ ಆತ್ಮಕ್ಕೆ ಹಿತ ಕೊಡ್ತದೆ. ಮತ್ತು ಅದರ ಅನುಭವ ಯಾವಾಗಲೂ ಮರೀಲಿಕ್ಕಾಗೋದಿಲ್ಲ. ಈಗಲೂ ಕಣ್ಣು ಮುಚ್ಕೊಂಡು ಅದರ ವಿಚಾರ ಮಾಡಿದ್ರೆ ಅಲ್ಲೇ ಇದ್ದ ಹಾಗೆ ಅನುಭವ. ಆಮೇಲೆ ರೂಮಿಗೆ ವಾಪಸ್ ಹೋದರು. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇದ್ದಕ್ಕೆ ಅಲ್ಲೇ ತಿಂಡಿ ತಿನ್ಲಿಕ್ಕೆ ಹೋದರು. ಬೆಳಗಿನ ಸೂರ್ಯನ ಕಿರಣ ಆಲ್ಪ್ಸ್ ಪರ್ವತದ ಮೇಲ್ ಬಿದ್ದು ಅದರ ಪ್ರತಿಬಿಂಬ ಕ್ರಿಸ್ಟಲ್ ಕ್ಲಿಯರ್ ಅಂದರೆ ಪಾರದರ್ಶಕ ಸರೋವರದ ಮೇಲೆ ಬೆಲೆ ಕಟ್ಟಲಿಕ್ಕೆ ಆಗದ ಪ್ರಕೃತಿಯ ಪೇಂಟಿಂಗ್ ರೆಡಿಯಾಗಿತ್ತು. ಇಲ್ಲಿ ನಾನೇನು ಹೇಳ್ತಾ ಇದ್ದೆ ಅಂದರೆ ಅಲ್ಲಿ ಗೋಟ್ ಮಿಲ್ಕ್ ಅಂದರೆ ಮೇಕೆ ಹಾಲಿತ್ತು. ಅದು ಪೃಥ್ವಿಗೆ ಭಾಳ ಸೇರ್ತದೆ. 1-2 ಸಲ ಅವನೇ ಒಳಗೆ ಹೋಗಿ ತೊಗೊಂಡು ಬಂದ. ಆದರೆ ಪದೇ ಪದೇ ಹೋಗಿ ತರ್ಲಿಕ್ಕೆ ಮರ್ಯಾದೆ ಅಂದು ನನಗೆ ಕಳಿಸ್ತಿದ್ದ. ಹಾಗೆ ಮಾಡಿ ಅಲ್ಲಿರೋ ಹಾಲೇ ಖಾಲಿ ಆಯಿತು. ಮತ್ತು ಅಲ್ಲೇ ಟೇಬಲ್ ಹತ್ರ ಕೂತವ್ರ ಲುಕ್ ಹೆಂಗಿತ್ತಂದರೆ ಇವಳು ಎಷ್ಟು ಹಾಲು ಕುಡಿತ್ಲಪ್ಪ ಅಂದು. ಹೋಗಲಿ, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಅಂದು ಪೂರಾ ಪೈಸ ವಸೂಲಾಯಿತು. ಈ ಸೀನರಿ ಅಂದರೆ ದೃಶ್ಯಾವಳಿಯನ್ನು ಮತ್ತೂ ಚಂದ ಮಾಡಲಿಕ್ಕೆ ಹಂಸ ಬಂತು. ಹಂಸ ಜಲಮಾಲಿನ್ಯ ಇದ್ದ ಕಡೆ ಇರುವುದಿಲ್ಲ. ನಮ್ಮ ಪುರಾಣದಲ್ಲಿ ಪರಿಶುದ್ಧತೆ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿ ಹಂಸಕ್ಕೆ ಸಂಬಂಧಿಸಿದ್ದಾರೆ. ಮತ್ತು ಎಷ್ಟೊಂದು ಪ್ರಾದೇಶಿಕ ಹಾಡುಗಳಲ್ಲಿ ಇದನ್ನು ಸೌಂದರ್ಯ, ಅನುಗ್ರಹ ಮತ್ತು ಶಾಂತಿಯ ಪ್ರತೀಕವಾಗಿ ಹೋಲಿಸಿದ್ದಾರೆ. ಇದನ್ನು ಕಣ್ಣಾರೆ ನೋಡಿದವಾಗ ಇದರ ಬಗ್ಗೆ ಕೇಳೋದೆಲ್ಲ ನಿಜ ಅನಿಸ್ತು.
ಕಡೆಗೆ ನಾವು ಸಾಲ್ಸ್ಬರ್ಗ್ ಕಡೆ ಹೊರಟರು. ಸಾಲ್ಸ್ಬರ್ಗ್ ಅಂದರೆ ಉಪ್ಪಿನ ಪರ್ವತ. ಸುಮಾರು 7,000 ವರ್ಷದಿಂದ ಇಲ್ಲಿ ಉಪ್ಪಿನ ಗಣಿಗಾರಿಕೆ ಮಾಡ್ತೇ ಬಂದಾರೆ. ಗಣಿ ಒಳಗಡೆ ಹೋಗಲಿಕ್ಕೆ ಟಿಕೆಟ್ ಪ್ರೈಸ್ 40 ಯೂರೋಸ್. ಸುಮಾರು 90 ನಿಮಿಷದ ಟೂರ್ ಇರ್ತದೆ. ಕನ್ನಡ ಮೂವಿ ಮನಸಾರೆ ಅಂತ ಗಣಿ ಒಳಗಡೆ 8 ಡಿಗ್ರಿ ತಾಪಮಾನ ಇರುವುದರಿಂದ ಮತ್ತು ಉಪ್ಪಿನ ಅಂಶಗಳು ಬಟ್ಟೆ ಮೇಲೆ ಅಂಟ್ಕೋಬಾರ್ದಂದು ಅವರೇ ಬಿಳಿ ಬಣ್ಣದ ಬಟ್ಟೆ ಕೊಡ್ತಾರೆ. ಅದನ್ನು ಹಾಕೊಂಡು ಒಳಗೆ ಹೋದ್ರು. ಈ ಜಾಗ ಬಾಯಾರಿಕೆ ಆದ ಬೇಟೆಗಾರರ ಅದೃಷ್ಟದ ಆವಿಷ್ಕಾರ ಅನ್ಬಹುದು. ಯಾಕಂದ್ರೆ ಸುಮಾರು 7,000 ವರ್ಷದ ಹಿಂದೆ ಬೇಟೆಗಾರರು ಈ ಗುಡ್ಡದಲ್ಲಿದ್ದವಾಗ ಅವರಿಗೆ ಬಾಯಾರಿಕೆ ಆಗಿ ಹತ್ರದಲ್ಲೇ ಹರಿತಿದ್ದ ಜರಿ ನೀರನ್ನು ಕುಡಿದ್ರು. ಆದರೆ ಆ ನೀರು ಬೇರೆ ಜರಿ ಹಾಗೆ ಸಿಹಿ ನೀರಿರಲಿಲ್ಲ, ಅದು ಉಪ್ಪು ನೀರಾಗಿತ್ತು. ಜರಿ ದಾರಿನ ಅನುಸರಿಸ್ಕೊಂಡು ಹೋದವಾಗ ಅವರಿಗೆ ಗಣಿ ಸಿಕ್ತು. ಆಮೇಲೆ ನೋಡ್ತೆ ನೋಡ್ತೆ ಉಪ್ಪು ಬಿಳಿ ಬಂಗಾರ ಆಯಿತು. ಯಾಕಂದರೆ ಆಗಿನ ಕಾಲದಲ್ಲಿ ಆಹಾರನ ಜಾಸ್ತಿ ಸಮಯ ಬಳಕೆ ಮಾಡಲಿಕ್ಕೆ ಉಪ್ಪಿನ ಉಪಯೋಗ ಜಾಸ್ತಿ ಮಾಡ್ತಿದ್ರು. ಹಾಗಾಗಿ ಈ ಜಾಗ ಉಪ್ಪಿನ ವ್ಯಾಪಾರದ ಕೇಂದ್ರವಾಯಿತು. ಆರ್ಕಿಯಾಲಜಿಸ್ಟ್ ಅಂದರೆ ಪುರಾತತ್ವ ಶಾಸ್ತ್ರಜ್ಞ. ಅವರಿಗೆ ಈ ಗಣಿಯೊಳಗೆ ಆಗಿನ ಕಾಲದ ಉಪಕರಣ, ಬಟ್ಟೆ, ಮಾನವ ಅವಶೇಷ ಹಾಗೆ 3,000 ವರ್ಷ ಹಳೆ ಕಟ್ಟಿಗೆ ಮೆಟ್ಲನ್ನು ಪರಿಶೋಧಿಸಿದ್ದಾರೆ. ಹಾಗೆ ನಮಗೆ ರುಚಿ ನೋಡಲಿಕ್ಕೆ ಇವರ ಪ್ರೀಮಿಯಂ ಕ್ವಾಲಿಟಿ ಅಂದರೆ ಉತ್ತಮ ಗುಣಮಟ್ಟದ ಉಪ್ಪನ್ನು ಕೊಟ್ಟರು. ನನಗೇನು ವ್ಯತ್ಯಾಸ ಗೊತ್ತಾಗಲಿಲ್ಲ, ಉಪ್ಪು ಇದ್ದಂಗೆ ಇತ್ತು. ನಮ್ಮ ಗೋಕರ್ಣದಲ್ಲಿ ಸಾಲ್ಟ್ ಮೈನು ರೋಡ್ ಬದಿಗೆ ಉಂಟು. ಇದು ನೋಡು ಎಷ್ಟು ನಡಿಬೇಕು, ಗುಡ್ಡ ಹತ್ತಬೇಕು. ಆಮೇಲೆ ನಾವು ಇಲ್ಲಿದು ವರ್ಲ್ಡ್ ಹೆರಿಟೇಜ್ ವ್ಯೂ ಅಂದರೆ ವಿಶ್ವ ಪರಂಪರೆಯ ನೋಟ ನೋಡ್ಲಿಕ್ಕೆ ಹೋದ್ರು. ಹಾಗೆ ಇಲ್ಲಿ ರುಡಾಲ್ಫ್ ಸ್ಟರ್ಮ್ ಅನ್ನೋ ರೆಸ್ಟೋರೆಂಟ್ ಉಂಟು. ಇಲ್ಲಿಂದ ಪೆನೋರಾಮಿಕ್ ಅಂದರೆ ವಿಶಾಲ ದೃಶ್ಯ ಕಾಣಿಸ್ತದೆ. ನಾವು ಹೋದವಾಗ ಟೇಬಲ್ ಯಾವುದು ಖಾಲಿ ಇರಲಿಲ್ಲ, ಅದಕ್ಕಾಗಿ ವ್ಯೂ ಪಾಯಿಂಟ್ ಹತ್ರ ಹೋದ್ರು. ಅಲ್ಲೂ ಕ್ಯೂ. ಕಡೆಗೆ ಅಲ್ಲಿಂದ ವ್ಯೂ ನೋಡಿ ರೆಸ್ಟೋರೆಂಟ್ ವಾಪಸ್ ಬಂದ ಮೇಲೆ ಯಾವುದಾದ್ರೂ ಟೇಬಲ್ ಖಾಲಿ ಆಗ್ತದ ಅಂತ ನಿಂತೆ. ನೋಡಿದ್ರೆ ಅದೇ ಟೈಮಿಗೆ ಒಂದು ಟೇಬಲ್ ಖಾಲಿ ಆಯಿತು. ದೇವ್ರು ಒಳ್ಳೇದು ಮಾಡಲಿ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಬೇಗ ಹೋಗಿ ಕೂತ್ಬಿಟ್ಟೆ. ಊಟ ಓಕೆ ಇತ್ತು, ಆದರೆ ಬೇಜಾರೇನಾಗಲಿಲ್ಲ. ಯಾಕಂದರೆ ವ್ಯೂ ಚಲೋ ಇತ್ತು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಥರ, ಅಂದರೆ ಅನುಭವ. ಕಡೆಗೆ ಹಾಲ್ಸ್ಟಾಟ್ ಊರ್ ಹೊರಗಡೆ ಹೇಗುಂಟಂದು ನೋಡ್ಲಿಕ್ಕೆ ಗಾಡಿ ನಿಲ್ಸಿಟ್ಟ ಜಾಗ ಹತ್ರ ಹೋಗಿ ಅಲ್ಲಿಂದ ಗಾಡಿಲಿ ಹೋದ್ರು. ನೋಡೋದೆಲ್ಲ ಚಂದ ಕಾಣಿಸ್ತಾ ಇತ್ತು. ಇಲ್ಲೇ ಒಂದು ಸಣ್ಣ ಮನೆ ತಗೊಂಡು ಉಳಿದು ಬಿಡುವ. ಸಾಲ್ಟ್ ಮೈನಿಂಗ್ ಅಥವಾ ನೀನು ಸಾಲ್ಟ್ ಮೈನಿಂಗ್ ಮಾಡು, ನಾನು ಮನೇಲಿ ಅಡುಗೆ ಮಾಡ್ತೀನಿ.
ಏಪ್ರಿಲ್ ತಿಂಗಳಲ್ಲೂ ಇಲ್ಲಿ ನೀರು ಭಾಳ ತಂಪಿತ್ತು, ಐಸ್ ನೀರು ಹಾಗೆ. ಇಲ್ಲೇ ಸ್ವಲ್ಪ ಹೊತ್ತು ಸಮಯ ಕಳೆದು ಸಂಜೆ 5 ಗಂಟೆ ಆದಮೇಲೆ ಮತ್ತೆ ಊರೊಳಗೆ ಹೋದರು. ಆಮೇಲೆ ಊರೊಳಗಿರೋ ಮ್ಯೂಲ್ಬಾ ಜಲಪಾತ ನೋಡಿ, ಹಾಲ್ಸ್ಟಾಟ್ ಚರ್ಚ್ ನೋಡಿ, ಕಡೆಗಿಲ್ಲಿ ಐತಿಹಾಸಿಕ ಸ್ಕ್ವೇರ್ ಹತ್ರ ಬಂದು ಕೂತ್ರು. ಈ ಟೈಮಿಗೆ ಅಲ್ಲಿ ಟೂರಿಸ್ಟ್ಗಿಂತ ಲೋಕಲ್ಸ್ ಅಂದರೆ ಸ್ಥಳೀಯರು ಜಾಸ್ತಿ ಇದ್ರು. ಪಬ್ ಒಳಗಡೆಗಿಂತ ಹೊರಗಡೆನೆ ನಿಂತು ತಾಸುಗಟ್ಲೆ ಊರಿನವರೆಲ್ಲ ಮಾತಾಡಲಿಕ್ಕೆ ಸೇರಿದ್ರು. ಇದನ್ನು ನೋಡಿ ನನಗೆ ನೆನಪಾದದ್ದೇನೆಂದರೆ, ಮೊದಲು ಊರ ಕಡೆ ಎಲ್ಲ ಜನ ಮಾತಾಡಲಿಕ್ಕೆ ಹೆದ್ದಾರಿಯಲ್ಲಿ ಹೇಗೆ ಸೇರ್ತಿದ್ರು ಹಾಗೆ. ವಿತ್ ದ್ಯಾಟ್ ಈ ವ್ಲಾಗ್ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಈ ವ್ಲಾಗ್ ಸೇರಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.